ನೋಡಿ ಈ ಲೆಕ್ಕ ತಿಳಿಸಿ ಹೇಳಿಕತ್ತವ. ಒಂದು ಪ್ಲಾಟಿನ ಕ್ಷೇತ್ರಫಲವು 6000 ಚದರ ಮೀಟರ್ ಇದೆ. ಅದರ ಉದ್ದ ಮತ್ತು ಅಗಲಗಳ ಅನುಪಾತ 12:5 ಅನುಪಾತದಲ್ಲಿದೆ. ಆ ಪ್ಲಾಟಿನ ಕರ್ಣದ ಉದ್ದವನ್ನು ಕಂಡುಹಿಡಿಯಿರಿ. ನೋಡ್ರಿ ಇದ್ರದ್ದು ಒಟ್ಟು ವಿಸ್ತೀರ್ಣ ಎಷ್ಟದ? 6000 ಚಮಿ ಅದ. ಅದರ ಅನುಪಾತ ಏನ್ ಮಾಡ್ಯಾನ? ಉದ್ದದ 12 ಕೊಟ್ಟಾನ, ಅಗಲದ್ದು ಏನ್ ಮಾಡಿಬಿಟ್ಟಾನ? 5 ಕೊಟ್ಟಾನ. ಅಂದ್ರೆ ಏನು ವಿಸ್ತೀರ್ಣ ಕೊಟ್ಟಾನ ಅಂತಂದ್ರೆ ನೀವು ಏನ್ ಮಾಡ್ಬೇಕು? ಅನುಪಾತದ ವಿಸ್ತೀರ್ಣ ತಕ್ಕೋಬೇಕು. ಇದು ಒಂದೇ ಸ್ಟೆಪ್ ನೆನ್ಪಿಟ್ಕೊಂಡ್ ಬಿಡ್ರಿ ನೀವು. ಇಲ್ಲಿ ವಿಸ್ತೀರ್ಣ ಕೊಟ್ಟಾನ ಅಂದ್ರೆ ಅನುಪಾತದ ವಿಸ್ತೀರ್ಣ, ಇವು ಅನುಪಾತಗಳ ವಿಸ್ತೀರ್ಣ ತಕ್ಕೋಬೇಕು ನೀವು. ಆಮೇಲೆ ಒಟ್ಟು ವಿಸ್ತೀರ್ಣಕ್ಕ ಅನುಪಾತದ ವಿಸ್ತೀರ್ಣದಿಂದ ಭಾಗಿಸ್ಬೇಕು. ಆ ಭಾಗಲಬ್ಧಿ ಏನು ಬರ್ತದಲ್ಲ, ಒಟ್ಟು ವಿಸ್ತೀರ್ಣಕ್ಕೆ ಅನುಪಾತದ ವಿಸ್ತೀರ್ಣದಿಂದ ಭಾಗಿಸಿದಾಗ ಒಟ್ಟು ವಿಸ್ತೀರ್ಣಕ್ಕೆ ಅನುಪಾತದ ವಿಸ್ತೀರ್ಣದಿಂದ ಭಾಗಿಸಿ ಬಂದ ಭಾಗಲಬ್ಧಕ್ಕೆ ನೀವೇನ್ ಮಾಡಬೇಕು? ವರ್ಗಮೂಲ ತೆಗಿಬೇಕು. ಆಮೇಲೆ ವರ್ಗಮೂಲ ತೆಗೆದರೆ ಅಂದ್ರೆ ಉದ್ದ ಸಿಗ್ತದೆ, ಅಗಲ ಸಿಗ್ತದೆ. ಉದ್ದ ಯಾವಾಗ ಆಗ್ತದೆ? ಇದು ಉದ್ದ ಆಗ್ತದೆ, ಇದು ಅಗಲ ಆಗ್ತದೆ. ಈ ಕರ್ಣ ಕಂಡು ಹಿಡಿಬೇಕಾಗ್ತದೆ ನೀವು. ಅವಾಗ ಒಂದು ಫಾರ್ಮುಲೇಟಿಯನ್ನು ತೋರಿಸ್ತೀನಿ. ಈಗ ನಾವು ಬೀಜಗಣಿತದಾಗೂ ಮಾಡಬಹುದು, ಆಮೇಲೆ ಅಂಕಗಣಿತದಾಗೂ ಮಾಡಬಹುದು. ಈಗ ನೀವು ಉದ್ದ ಎಕ್ಸ್ ಅಂತ ತಿಳ್ಕೊಂಡು ಬಿಡ್ರಿ. ಈಗ ಉದ್ದ ಎಕ್ಸ್ ಅದ, ಅಗಲ 5 ಎಕ್ಸ್, ಉದ್ದ 12 ಎಕ್ಸ್ ಅದ, ಅಗಲ 5 ಎಕ್ಸ್ ಅದ ಅಂತ ತಿಳ್ಕೊಂಡು ಬಿಡ್ರಿ, ಬಂದ್ಬಿಡ್ತದ. ಮಾಡಿಬಿಡುನು. ಉದ್ದ ಬರಬರಿ 12 ಎಕ್ಸ್, ಅಗಲ ಬರಬರಿ 5 ಎಕ್ಸ್. ನಾ ಏನ್ ಹೇಳಿದೆ? ಅನುಪಾತದ ವಿಸ್ತೀರ್ಣ ತಕ್ಕೋರಿ. ಈಗ ಅನುಪಾತದ ವಿಸ್ತೀರ್ಣ ಬರಬರಿ ವಿಸ್ತೀರ್ಣ ಬರಬರಿ 12 ಎಕ್ಸ್ ಗುಂಡ್ಲೆ 5 ಎಕ್ಸ್. 12 5 ಏನಾಯ್ತು? 60 ಆಯ್ತು. ಎಕ್ಸ್ ಗುಂಡ್ಲೆ ಎಕ್ಸ್, ಎಕ್ಸ್ ಸ್ಕ್ವೇರ್ ಆಯ್ತು. ಇಷ್ಟು ನೀವು ತಿಳ್ಕೊಬೇಕು. ನೀವು 60 ಎಕ್ಸ್ ಸ್ಕ್ವೇರ್ ಬರೋಬರಿ 6000 ಚದರ ಮೀಟರ್. ಎಕ್ಸ್ ಸ್ಕ್ವೇರ್ ಬರಬೇಕಾದ್ರೆ ಏನ್ ಮಾಡಬೇಕು? ಅದನ್ನ ತಿಳ್ಕೊಬೇಕು ನೀವು. ಎಕ್ಸ್ ಸ್ಕ್ವೇರ್ ಬರೋಬರಿ 6000ಕ್ಕೆ ನೀವು 60ರಲ್ಲೇ ಭಾಗಿಸ್ಬೇಕು, ಅಂದ್ರೆ ಎಕ್ಸ್ ಸ್ಕ್ವೇರ್ ಬಂತು. ನೋಡಿ, ಎಕ್ಸ್ ಸ್ಕ್ವೇರ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಇದು ಗುಣಾಕಾರ ಇದ್ದದ್ದು ಚಿಕ್ಕೋತ್ತರ ಭಾಗಾಕಾರ ಆಗ್ತದೆ. ಹಿಂಗ್ ಭಾಗಾಕಾರ ಇಡ್ರಿ. ನೋಡ್ರಿ, ಈ 0 ಹೊತ್ತು, ಈ 0 ಹೊತ್ತು, 6 1 6 3 ಅಂದ್ರೆ ಎಷ್ಟಾಯ್ತು? 100 ಬಂತು. ಎಕ್ಸ್ ಸ್ಕ್ವೇರ್ ಬರೋಬರಿ ಏನ್ ಬಂತು? 100 ಬಂತು. ಎಕ್ಸ್ ಬರೋಬರಿ 100ರ ವರ್ಗಮೂಲ. ನೋಡಿ, ಎಕ್ಸ್ ಬರೋಬರಿ ಏನು? 100ರ ವರ್ಗಮೂಲ ತಕ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್ ಗಣಿತ ಇದೆ, ಹೆಚ್ಚು ರಿವಿಷನ್ ಮಾಡ್ಬೇಕು ನೀವು. ಬರೋಬರಿ 10 ಗುಂಡ್ಲೆ 10. ಇನ್ನ ವರ್ಗಮೂಲ ಹೊಂಟಿಲ್ಲ ಹೊರಗ, ಈ ಹೊಣತು. ಎಕ್ಸ್ ಬರೋಬರಿ 10 ಮೀಟರ್. ಈಗ ನಾವು ಉದ್ದ ತಕ್ಕೋಬೇಕು. ಉದ್ದ ಬರೋಬರಿ ಏನ್ ತಿಳ್ಕೊಂಡ್ರಿ? 12 ಎಕ್ಸ್ ಅಂತ ತಿಳ್ಕೊಂಡ್ರಿ. ಬರೋಬರಿ 12 ಗುಂಡ್ಲೆ ಎಕ್ಸ್ ದ ಬೆಲೆ ಎಷ್ಟು ಬಂದದ? 10 ಬಂದದ. 120 ಅಗಲ ಬರೋಬರಿ 5 ಎಕ್ಸ್ ಅಂತ ತಿಳ್ಕೊಂಡ್ರಿ. 5 ಗುಂಡ್ಲೆ ಎಕ್ಸ್ ದ ಬೆಲೆ 10 ಬಂದದ. ಬರೋಬರಿ ಏನಾಯ್ತು? 10 5 50 ನೋಡ್ರಿ, ಉದ್ದ ಬರೋಬರಿ. ಈಗ ನೀವು ತಿಳ್ಕೊಬೇಕಾದದ್ದು ಹೆಂಗ ಅನ್ನೋದು ಹೇಳತ್ತನ್ನ. ಉದ್ದ ಎಷ್ಟಾಯ್ತು? 120 ಅಗಲ ಏನಾಯ್ತು? 50. ಕರ್ಣ ಬರಬೇಕಾದ್ರೆ, ಈಗ ನಾವು ಒಂದು ವಿಚಾರ ಮಾಡೋಣ. ಇದು ಉದ್ದ ಎಷ್ಟಾಯ್ತು? 120 120. ಅಗಲ ಹಿಂಗ ತಳಗ ಹಾಕಿದಾಗ ಅಗಲ ಎಷ್ಟಾಗ್ತದ? 50 ಆಗ್ತದ. ಈ ಕರ್ಣ ಬರಬೇಕಾದ್ರ
ಉದ್ದ ಸ್ಕ್ವೇರ್ ಅಗಲ ಸ್ಕ್ವೇರ್ ಅದ ವರ್ಗಮೂಲ. ಕರ್ಣ ಬರೋಬರಿ ಕರ್ಣ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಉದ್ದ ಸ್ಕ್ವೇರ್ ಪ್ಲಸ್ ಅಗಲ ಸ್ಕ್ವೇರ್ ಇದರ ವರ್ಗಮೂಲ ಅಂದ್ರೆ ಏನ್ ಬರ್ತದ? ಕರ್ಣ ಬರ್ತದ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಗಣಿತ ಇದು. ನೋಡ್ರಿ, ಕರ್ಣ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಉದ್ದದ ವರ್ಗ ಮತ್ತು ಅಗಲದ ವರ್ಗದ ವರ್ಗಮೂಲ ತೆಗಿಬೇಕು. ಅಂದ್ರೆ ಎಷ್ಟಾತ್ ನೋಡ್ರಿ, ಸ್ಕ್ವೇರ್ ರೂಟ್ ಈಗ 100 ಎಷ್ಟದ ಉದ್ದ? 120 ಸ್ಕ್ವೇರ್ 120 ಸ್ಕ್ವೇರ್ ಪ್ಲಸ್ 50 ಸ್ಕ್ವೇರ್ ಈಸ್ ಈಕ್ವಲ್ ಟು 12 144 0 ಎರಡು 0 ಬರ್ತಾವ. 120 ಅಂದ್ರೆ 140 4 ಸ್ಕ್ವೇರ್ 5 5 25 ಎರಡು 0 ಇದರ ವರ್ಗಮೂಲ ಎಷ್ಟಾಗ್ತದ? 5 4 9 ಇದರ ವರ್ಗಮೂಲ ಬರೋಬರಿ 169 ಎರಡು 0. 169ರ ವರ್ಗಮೂಲ ಬರೋಬರಿ 169 ಎರಡು 0 ವರ್ಗಮೂಲ ಬರೋಬರಿ 13 169 169 ಇದಕ್ಕೆ 130 ಕೊಡ್ರಿ, ಇದಕ್ಕೆ 130 ಕೊಡ್ರಿ. ಯಾಕಂದ್ರೆ ವರ್ಗಮೂಲ ಅಂದ್ರೆ ಹಂಗೆ, ಯಾಕಂದ್ರೆ ಇದಕ್ಕೊಂದು 0 ಕೊಡಬೇಕು, ಇದಕ್ಕೊಂದು 0 ಕೊಡ್ಬೇಕು. 169ರ ವರ್ಗಮೂಲ ನೋಡ್ರಿ, ಇಲ್ಲಿ ಕಚ್ಚಾದ ತೋರಿಸ್ತೀನಿ. ಎರಡು ಭಾಗ ಮಾಡ್ರಿ, ಒಂದಲೇ 1 0 ಉಳಿತು, ಇಲ್ಲಿ 1 ತಗೋರಿ 2 ಆಯ್ತು. ಆಮೇಲೆ 69 ಒಮ್ಮೆ ಇಳಿಸ್ಕೋರಿ, ಇಲ್ಲಿ ನೋಡಿ 2 3 ಆಗ್ತದೆ, ಇಲ್ಲಿ 3 ಇಡ್ರಿ, ಇಲ್ಲಿ 3 ಇಡ್ರಿ. ಆಮೇಲೆ 69 ಆಯ್ತು, 23 69 ಆಯ್ತು. ಈಗ 0 ಆಯ್ತು, ಇಲ್ಲಿ 2 0ಗಳು ಎಲ್ಲ ನೋಡ್ರಿ, ಅದಕ್ಕೆ ಇದಕ್ಕೊಂದು 0 ಕೊಡಬೇಕು, ಇನ್ನೊಂದಕ್ಕೆ 0 ಕೊಡಬೇಕು. ಆದ್ದರಿಂದ 130 ಮಾಡಿದ್ರೆ ಈಗ ಕರ್ಣ ಬರೋಬರಿ ಎಷ್ಟು? 130 ಮೀಟರ್. 130 ಮೀಟರ್ ಉತ್ತರ ಸಂಖ್ಯೆ ಎ. ನೋಡಿ, ಇಷ್ಟು ಇಂಪಾರ್ಟೆಂಟ್ ಅದು ನೋಡಿ, ಇದು ಗಣಿತ ತಿಳ್ಕೊಬೇಕಿದು. ನೋಡ್ರಿ, ಇಂಥವೆಲ್ಲ ಗಣಿತಗಳನ್ನ ಕಲಿಬೇಕು ನೀವು, ವಿದ್ಯೆ ಬೀಳ್ತಾವೆ ಇವು. ಕರ್ಣ ಅಂದ್ರೆ ಏನು ಅನ್ನೋದು ಮೊದಲು ನೀವು ತಿಳ್ಕೊಬೇಕು. ಇದು ಉದ್ದ, ಇದು ಅಗಲ. ಉದ್ದ ಸ್ಕ್ವೇರ್ ಅಗಲ ಸ್ಕ್ವೇರ್ ಅದ ವರ್ಗಮೂಲ. ಇಷ್ಟು ಮಾಡ್ಬೇಕಾದ್ರೆ ಉದ್ದ ತಗೋಬೇಕು. ಉದ್ದ ಬರೋಬರಿ 12x ಆಗಿರ್ಲಿ, ಅಗಲ 5x ಆಗಿರ್ಲಿ. ಅನುಪಾತದ ವಿಸ್ತೀರ್ಣ ತಗೋಬೇಕು. 12x ಗುಣಲೆ 5x 60x ಸ್ಕ್ವೇರ್ ಆಯ್ತು. 60x ಸ್ಕ್ವೇರ್ ಅಂದ್ರೆ ಒಟ್ಟು ಅನುಪಾತದ ಗುಣಲಬ್ಧ, ಅನುಪಾತದ ಗುಣಲಬ್ಧ ಒಟ್ಟು ವಿಸ್ತೀರ್ಣಕ್ಕೆ ಬರ್ಕೋಬೇಕು. 60x ಸ್ಕ್ವೇರ್ ಬರೋಬರಿ 6000 ಚದರ ಮೀಟರ್. ಎಕ್ಸ್ ಸ್ಕ್ವೇರ್ ಬರೋಬರಿ, ಎಕ್ಸ್ ಸ್ಕ್ವೇರ್ ಬರ್ಬೇಕಾತಂದ್ರೆ 6000 60 ಭಾಗಿಸಿದ್ರೆ ಎಕ್ಸ್ ಸ್ಕ್ವೇರ್ ಉಳಿತು. ಎಕ್ಸ್ ಸ್ಕ್ವೇರ್ ಬರೋಬರಿ 100 ಆತ. ಈಗ ಎಕ್ಸ್ ಬರೋಬರಿ 100ರ ವರ್ಗಮೂಲ ತೆಗಿಬೇಕು. 10 ಗುಣಲೆ 10 ಆಯ್ತು. ಎಕ್ಸ್ ಬರೋಬರಿ ಎಷ್ಟು? 10 ಮೀಟರ್ ಆಯ್ತು. ಎಕ್ಸ್ ಅಂದ್ರೇನು? 10 ಮೀಟರ್ ಆತಿಲ್ಲ. ಇನ್ನ 12x ಅಂತ ಹೇಳಿದ್ರೆ 12 ಗುಣಲೆ 10 120 ಮೀಟರ್. 5x ಬರೋಬರಿ 5 ಗುಣಲೆ 10 50 ಮೀಟರ್. ಆಮೇಲೆ ಕರ್ಣ ಬರ್ಬೇಕಾದ್ರೆ ಒಂದು ಸೂತ್ರ ಏನು? ಪೈಥಾಗೋರಸ್ ಪ್ರಮೇಯ. ಉದ್ದ ಸ್ಕ್ವೇರ್ ಪ್ಲಸ್ ಅಗಲ ಸ್ಕ್ವೇರ್ ಅದ ವರ್ಗಮೂಲ 120 ಸ್ಕ್ವೇರ್ 120 ಸ್ಕ್ವೇರ್ ಪ್ಲಸ್ 50 ಸ್ಕ್ವೇರ್ ಮಾಡಿ ನೋಡ್ರಿ ಎಷ್ಟು ಬರ್ತದೆ. 120 ಸ್ಕ್ವೇರ್ ಅಂಕಿ ಚಂದ ಕಾಣಿಸ್ಬೇಕು. 120 ಸ್ಕ್ವೇರ್ ಪ್ಲಸ್ 50 ಸ್ಕ್ವೇರ್ 144. 2 0 ಮುಂದೆ ಇಡ್ರಿ. 12 12 144 2 ಪೂಜೆ ಇಡ್ರಿ. ಯಾಕಂದ್ರೆ 2 ಸಲ ಗುಣಾಕಾರ ಮಾಡೋದಿರ್ತದೆ.
5 5 25 50 ಇವೆರಡು ಸೊನ್ನೆ ಹೇಳ್ರಿ. ಇವೆರಡು ಕೂಡಿಸಿದ್ರೆ 169, 2 ಸೊನ್ನೆ ಆಯ್ತು. ಆಮೇಲೆ ಕರ್ಣ ಬರೋಬ್ಬರಿ ಏನು 169, 2 ಸೊನ್ನೆಗಳ ವರ್ಗಮೂಲ 130 ಗುಂಡ್ಲೆ 130. ಅದ್ರಾಗ ನೀವು 130 ತೆಗೆದ್ಬಿಟ್ರೆ ಏನು ಬರ್ತದೆ? ಕರ್ಣ ಬರೋಬ್ಬರಿ 130 ಮೀಟರ್. ನೋಡ್ರಿ ಇಷ್ಟು ದೊಡ್ಡ ಲೆಕ್ಕ ನೋಡು. ಕರ್ಣ ಬರೋಬ್ಬರಿ 130 ಮೀಟರ್. ಒಂದು ಮಾದರಿ ಕೊಡ್ತಂದು ನೀವು ಮಾಡಬೇಕು. ಕರ್ಣ ಬರಬೇಕಾದ್ರೆ ಒಂದು ಮಾದರಿ ಕೊಡ್ತದ, ಆ ಪ್ರಕಾರ ನೀವು ಮಾಡಿದ್ರಿ ಅಂತಂದ್ರೆ ನಿಮ್ಮ ಲೆಕ್ಕ ತಿಳಿತಂತ ನಾವು ತಿಳ್ಕೊತೀವಿ. ಮುಂದಿನ ಒಂದು ಮಾದರಿ ಕೊಡ್ತದೆ, ಇನ್ನೊಂದ್ಸಲ ನೋಡ್ರಿ. ಕರ್ಣ ಬರಬೇಕಾದ್ರೆ ಏನು? ಉದ್ದ ಸ್ಕ್ವೇರ್ ಅಗಲ ಸ್ಕ್ವೇರ್ ಅದ ವರ್ಗಮೂಲ ಅಲ್ಲಿಗೆ ಬಂತು ನೋಡೋದು. ಕರ್ಣ ಬರ್ಬೇಕಾದ್ರೆ ನಾವೇನು ಮಾಡಬೇಕು? ವಿಸ್ತೀರ್ಣದ ಉದ್ದ ಅಗಲ ಹೊರಗೆ ತಕ್ಕೋಬೇಕು. ಉದ್ದ ಅಗಲ ನಾವು ಎಕ್ಸ್ ಅಂತ ತಿಳ್ಕೊಂಡು 12x ಅಂತ ತಿಳ್ಕೊರಿ, ಅಗಲ 5x ಅಂತ ತಿಳ್ಕೊರಿ. ಅನುಪಾತದ ವಿಸ್ತೀರ್ಣ ತಕ್ಕೊಂಡ್ರೆ ನೀವು ಈಗ ತಿಳಿದದ 60x² ಬರೋಬ್ಬರಿ 6000. x² ಬರಬೇಕಾದ್ರೆ 60ರಲ್ಲೇ ಭಾಗಿಸ್ಬೇಕು ನೀವು. ಮುಂದೆ ಬೀಜಗಣಿತ ಬಂದಾಗ ಈ ಗಣಿತಗಳು ಭಾಳ ಸರಳ ತಿಳಿತಾವ ನಿಮಗೆ. x² ಬರೋಬ್ಬರಿ 100, x ಬರೋಬ್ಬರಿ 100ರ ವರ್ಗಮೂಲ 10 ಗುಂಡ್ಲೆ 10. 10 ತಕೊಂಡ್ರೆ ಎಕ್ಸದ ಬೆಲೆ ಬಂತೀವಿ. ಉದ್ದ ಬರೋಬ್ಬರಿ 12x. ಎಕ್ಸದ ಬೆಲೆ 10 ಅದನ್ನ 12ಕ್ಕೆ 10ರಲ್ಲೇ ಗುಣಾಕಾರ ಮಾಡ್ರಿ, 120 ಮೀಟರ್ ಆಯ್ತು. ಅಗಲ 5x, 5 ಗುಂಡ್ಲೆ 10, 50 ಮೀಟರ್ ಆಯ್ತು. ಕರ್ಣ ಬರೋಬ್ಬರಿ ಉದ್ದ ಸ್ಕ್ವೇರ್ ಪ್ಲಸ್ ಅಗಲ ಸ್ಕ್ವೇರ್ ಅದ ವರ್ಗಮೂಲ 120ರ ವರ್ಗ 144, 14,400, 50ರ ವರ್ಗ 25, 2,500. ಇದರದ ಒಟ್ಟ ಮೊತ್ತಕ್ಕೆ ನೀವು ವರ್ಗಮೂಲ ತೆಗಿಬೇಕು. ಅಂದ್ರೆ 169 ಸೊನ್ನೆ ಬಿಟ್ಬಿಡ್ರಿ ನೀವು. 169 ಯಾಕಂದ್ರೆ ಅದಕ್ಕೊಂದು ಸೊನ್ನೆ ಇದಕ್ಕೊಂದು ಸೊನ್ನೆ ಕೊಡ್ಬೇಕಾದ್ರೆ 169ರ ವರ್ಗಮೂಲ ತೆಗೆದು ಬಿಡ್ಬೇಕು. 2 ಸೊನ್ನೆ ತೆಗೆದೇ ವರ್ಗಮೂಲ ತೆಗೆದು ಬಿಡ್ರಿ. ಬೇಕಾದಂತ ಲೆಕ್ಕ ಬರ್ಲಿ. 4 ಸೊನ್ನೆ ಅಂದ್ರೆ ಅದಕ್ಕೆ 2 ಸೊನ್ನೆ ಕೊಡ್ರಿ, ಇದಕ್ಕೆ 2 ಸೊನ್ನೆ ಕೊಡ್ರಿ. ಆಮೇಲೆ ವರ್ಗಮೂಲ ತೆಗಿಯಾಗ ಏನು ಮಾಡಬೇಕು? ಕಂಟಿನ್ಯೂಸ್ ಸೊನ್ನೆ ಬಂದಿರ್ಬೇಕು, ನಡಬರ್ಕಿನ್ನೂ ತೆಗಿಬಾರ್ದು. ದಂಡೆ ಸೊನ್ನೆಗಳು ತೆಗೆದು ಬಿಡ್ರಿ. ಬಂದರೆ 2 ಬರ್ತಾವೆ, ಬಂದ್ರೆ 4 ಬರ್ತಾವೆ, ಬಂದರೆ 6 ಬರ್ತಾವೆ, ಅದಕ್ಕೆ 3, ಅದಕ್ಕೆ 3. 4 ಬಂದ್ರೆ ಅದಕ್ಕೆ 2, ಅದಕ್ಕೆ 2. 2 ಬಂದ್ರೆ ಅದಕ್ಕೊಂದು ಕೊಟ್ಟರೆ ಕರ್ಣ ಬಂದುಬಿಡ್ತಾವೆ. ಉತ್ತರ ಸಂಖ್ಯೆ ಎ. ಇದು ಭಾಳ ಇಂಟ್ರೆಸ್ಟ್. ಈಗ ನೋಡ್ರಿ, ನಿಮಗೆ ವಿಸ್ತೀರ್ಣ ಅಂತಂದ್ರೆ ಎಷ್ಟು ನಮೂನಿ ಗಣಿತಗಳು ಇರ್ತಾವ. ಅದಕ್ಕೆ ನಿಮ್ಗೆ ವರ್ಗಮೂಲ ನೀವು ಭಾಳ ಎಕ್ಸ್ಪರ್ಟ್ ಆಗ್ರಿ ಅಂತ ವರ್ಗಮೂಲ ಲೆಕ್ಕ ಹಾಕಿ. ನಾವು ವರ್ಗಮೂಲ ಹಾಕಿದ್ರೆ ವರ್ಗಮೂಲ ಮೇಲೆ ಭಾಳ ಲೆಕ್ಕ ಬರ್ತಾವೆ, ನೆನ್ಪಿಟ್ಕೋರಿ. ಇವೆಲ್ಲ ನೋಡ್ರಿ ಪದ್ಧತಿ ಪ್ರಕಾರ. ಅವಾಗೆಲ್ಲ ಪದ್ಧತಿ ಹಿಂಗೆ ಇತ್ತು ಬಿಡಿಸೋದು. ಈಗೆಲ್ಲ ಏನಾಗಿಬಿಡ್ತು, OMR ಬಂದು ನನಗೇನು ಅಷ್ಟು ಅಭ್ಯಾಸ ನಿಮಗೆ ಭಾರಿ ಫಾಸ್ಟ್ದಾಗ ಮಾಡ್ಬೇಕು. ಹಿಂಗೆ ರೀತಿ ನೋಡಿದ್ರೆ ಭಾಳ ದೊಡ್ಡ ರೀತಿ ಅದ ಇದು. ಇದನ್ನ ಅಂಕಗಣಿತದಾಗ ಒಂದು ತೋರಿಸ್ತಾನೆ, ಶಾರ್ಟ್ದಾಗ ಬರ್ತದೆ ಅಂಕಗಣಿತ ಮುಂದಿನ ಮಾಡ್ರಿ ಅದು.